ಹಾಯ್ ಹಲೋ ನಮಸ್ತೆ. ನಾನಿವತ್ತು ಒಡೆಲ ಪಾರ್ಟ್ 2 ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಡೆಲ ಪಾರ್ಟ್ 1ನಲ್ಲಿ ಏನಾಗಿತ್ತು ಅಂತ ಹಾಗೆ ಶಾರ್ಟಾಗಿ ಹೇಳ್ತೀನಿ. ಒಡೆಲ ಅನ್ನುವ ಊರಲ್ಲಿ ಹೊಸದಾಗಿ ಮದುವೆ ಆಗಿರೋ ಹುಡುಗಿಯರನ್ನು ಅವರ ಫಸ್ಟ್ ನೈಟ್ ನೆಕ್ಸ್ಟ್ ಡೇ ಒಬ್ಬ ಸೈಕೋ ಕಿಲ್ಲರ್ ಅವರನ್ನು ಕಿಡ್ನ್ಯಾಪ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿರ್ತಾನೆ. ಈ ಸೈಕೋ ಕಿಲ್ಲರ್ ಯಾರು ಅಂತ ಪೊಲೀಸ್ನವರಿಗೆ ಕಂಡು ಹಿಡಿಯೋಕೆ ಆಗ್ತಿರೋದಿಲ್ಲ. ತುಂಬಾ ಕಷ್ಟ ಆಗ್ತಿರುತ್ತೆ. ಕೊನೆಗೆ ಈ ಸೈಕೋ ಕಿಲ್ಲರ್ ಏನು ಮಾಡಿಬಿಡ್ತಾನೆ ಅಂದರೆ ಪೊಲೀಸನ ಮದುವೆ ನಂತರ ಅವ್ರ ಹೆಂಡ್ತಿನ ಕಿಡ್ನ್ಯಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಆ ಸೈಕೋ ಕಿಲ್ಲರ್ ತನ್ನ ಗಂಡ ತಿರುಪತಿನೇ ಅಂತ ಮೂವಿ ಹೀರೋಯಿನ್ ರಾಧಾಗೆ ಗೊತ್ತಾಗಿ ಅವಳು ತನ್ನ ಗಂಡನನ್ನೇ ಕೊಲೆ ಮಾಡಿ ಅವನ ತಲೆಯನ್ನು ತೆಗೆದುಕೊಂಡು ಒಂದು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿರ್ತಾಳೆ. ಇದೆಲ್ಲ ಒಡೆಲ ಪಾರ್ಟ್ 1 ಸ್ಟೋರಿ. ಒಡೆಲ ಪಾರ್ಟ್ 2 ಅಲ್ಲಿ ತಿರುಪತಿ ಸತ್ತ ನಂತರ ಆ ಊರಿನಲ್ಲಿ ಏನಾಗ್ತಿದೆ ಅಂತ ಈಗ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ, ಇವಾಗ ಒಡೆಲ ಪಾರ್ಟ್ 2 ಮೂವಿ ಕಥೆಯನ್ನು ಹೇಳ್ತೀನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಬ್ಬಳು ಸ್ಕೂಲ್ ಹುಡುಗಿ ತನ್ನ ಕೈಯಲ್ಲಿ ಒಬ್ಬ ಮಹಿಳೆಯ ಕತ್ತರಿಸಿದ ರುಂಡವನ್ನು ಹಿಡಿದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಆ ತಲೆ ಯಾರ್ದು ಅಂದರೆ ಒಡೆಲ ಮೂವಿ ಹೀರೋಯಿನ್ ರಾಧಾನದ್ದು. ರಾಧಾ ಹೇಗೆ ತನ್ನ ಗಂಡ ತಿರುಪತಿಯ ತಲೆಯನ್ನು ಕತ್ತರಿಸಿ ಪೊಲೀಸ್ ಸ್ಟೇಷನ್ಗೆ ನಡೆದುಕೊಂಡು ಬಂದಿದ್ಲಲ್ಲ, ಈ ಸ್ಕೂಲ್ ಹುಡುಗಿ ಕೂಡ ಅದೇ ಥರ ಬರ್ತಿರೋದನ್ನು ಪೊಲೀಸ್ನವರು ನೋಡಿ ಶಾಕ್ ಆಗಿಬಿಡ್ತಾರೆ. ಈಗ ಸೀನ್ನ ಫ್ಲ್ಯಾಶ್ ಬ್ಯಾಕಿಗೆ ತೋರಿಸ್ತಾರೆ. ರಾಧಾ ತನ್ನ ಗಂಡ ತಿರುಪತಿ ತಲೆಯನ್ನು ಕತ್ತರಿಸಿದ್ದಕ್ಕೆ ಹಾಸ್ಪಿಟಲ್ನಲ್ಲಿ ಅವನ ಶರೀರಕ್ಕೆ ಕತ್ತರಿಸಿದ ತಲೆಯನ್ನು ಜೋಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ತಿರುಪತಿ ಫ್ಯಾಮಿಲಿಯವರಿಗೆ ಕೊಡ್ತಾರೆ. ಈ ಕಡೆ ಆ ಊರಿನ ಜನ ಎಲ್ಲ ಮೊದಲೇ ತಮ್ಮ ಮನೆ ಹೆಣ್ಮಕ್ಳನ್ನು ಕಳ್ಕೊಂಡಿರೋ ದುಃಖದಲ್ಲಿ ತಿರುಪತಿ ಮೇಲೆ ಸೇಡಿಟ್ಟಿರ್ತಾರೆ. ಹೀಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಗಬಾರ್ದು ಅಂತ ಸಮಾಧಿ ಶಿಕ್ಷೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಸಮಾಧಿ ಶಿಕ್ಷೆ ಅಂದರೆ ಅಮಾವಾಸ್ಯೆ ದಿನ ತಿರುಪತಿ ಶವನ ಅಡ್ಡ ಹುಳುದೆಲೆ ನೇರವಾಗಿ ನಿಲ್ಲಿಸಿ ಕಪ್ಪು ಕೋಳಿ ರಕ್ತ ಹಾಕಿ ಊರಿನವರ ಕೈ ಬೆರಳಿನ ಉಗುರು, ಕಾಲ್ ಕೆಳಗಿನ ಮಣ್ಣು ಹಾಗೆ ಕಪ್ಪು ಎಳ್ಳು ಇವೆಲ್ಲವನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅವನ ಶವದ ಜೊತೆಗೆ ಹೂತು ಹಾಕಿದರೆ ಇನ್ನಾವತ್ತು ತಿರುಪತಿ ಆತ್ಮಕ್ಕೆ ಶಾಂತಿನೇ ಸಿಗೋದಿಲ್ಲ, ಆ ಆತ್ಮ ವಿಲ ಒದ್ದಾಡುತ್ತೆ ಅಂತ ಈ ಸಮಾಧಿ ಶಿಕ್ಷೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗಾಗಿ ಈ ಊರಿನ ಜನ ಎಲ್ಲ ಸೇರಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಈ ಕಡೆ ತಿರುಪತಿ ತಮ್ಮಂದಿರು ಇಬ್ಬರೇ ತಿರುಪತಿ ಹೆಣವನ್ನು ಸ್ಮಶಾನಕ್ಕೆ ತರ್ತಾರೆ. ಯಾರು ಕೂಡ ಸಹಾಯ ಮಾಡೋದಿಲ್ಲ. ತಿರುಪತಿ ತಮ್ಮಂದಿರು ಎಷ್ಟು ಬೇಡ್ಕೊಂಡ್ರೂ ಆ ಊರಿನ ಜನ ತಿರುಪತಿ ಶವಕ್ಕೆ ಸಮಾಧಿ ಶಿಕ್ಷೆ ಕೊಡಲೇಬೇಕು ಅಂತ ಅವ್ರನ್ನ ದೂಕ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ತಿರುಪತಿ ಆತ್ಮ ತಾನು ಮಾಡಿರೋ ತಪ್ಪಿಗೆ ನನ್ನ ಹೆಂಡತಿ ಶಿಕ್ಷೆ ಕೊಟ್ಟಿದ್ದಾಳೆ, ನನ್ನ ಸಾಯಿಸಿ, ಸತ್ತ ಮೇಲೂ ನನ್ನ ಶವಕ್ಕೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ, ಬೇಡ ಅಂತ ಹೇಳ್ತಿರುತ್ತೆ. ಆದರೆ ಆತ್ಮಧ್ವನಿ ಯಾವ ಜನರಿಗೂ ಕೇಳ್ತಿರೋದಿಲ್ಲ. ತಿರುಪತಿನ ನೇರವಾಗಿ ನಿಲ್ಲಿಸಿ ಕೋಳಿ ರಕ್ತ ಚೆಲ್ಲಿ ಹೂತು ಹಾಕ್ತಾರೆ. ಆಗ ತಿರುಪತಿ ಆತ್ಮ, ನೀವೆಲ್ಲ ತಪ್ಪು ಮಾಡಿದ್ರಿ, ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಈ ಊರನ್ನು ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಅಂತ ಶಬ್ದ ಮಾಡ್ತಿರುತ್ತೆ. ಊರಿನ ಜನಗಳೆಲ್ಲ ತಿರುಪತಿಗೆ ಸಮಾಧಿ ಶಿಕ್ಷೆ ಕೊಟ್ಟು ಇನ್ನು ಅವನು ಸತ್ತಿದ್ದಾನೆ, ಇನ್ಮೇಲೆ ಊರಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಂತ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಹಿಮಾಲಯದಲ್ಲಿ ನಾಗಾ ಸಾಧುಗಳನ್ನು ತೋರಿಸ್ತಾರೆ. ಅಲ್ಲಿ ಒಬ್ಬರು ನಾಗಾ ಸಾಧುಗೆ ಒಡೆಲಾದಲ್ಲಿ ಒಂದು ಪ್ರೇತಾತ್ಮ ಜನ್ಮ ತಾಳಿದೆ, ಅದನ್ನು ನಾಶ ಮಾಡೋಕ್ಕೆ ಅಂತ ಪರಮಾತ್ಮ ಹುಟ್ಟಿ ಬಂದೇ ಬರ್ತಾನೆ ಅಂತ ಹೇಳ್ತಿರ್ತಾರೆ. ಈ ಕಡೆ ಒಡೆಲಾದಲ್ಲಿ ಹಳ್ಳಿ ಜನರೆಲ್ಲ ಒಂದು ಮದುವೆ ಸಂಭ್ರಮದಲ್ಲಿ ತೊಡಗಿರ್ತಾರೆ. ಮದುವೆ ದಿನ ರಾತ್ರಿ ಪೂಜಾರಪ್ಪ ಶೋಭನಕ್ಕೆ ಮುಹೂರ್ತ ಇಡೋಕೆ ಅಂತ ಗಾಡಿ ತಗೊಂಡು ಹೋಗ್ತಿರುವಾಗ 4 ಜನ ಹುಡುಗರು ಒಂದು ಮರದ ಕೆಳಗಡೆ ಎಣ್ಣೆ ಹೊಡಿತಿರ್ತಾರೆ. ಪೂಜಾರಿನೂ ಕರೀತಾರೆ. ಆಗ ಪೂಜಾರಿನೂ ಇವ್ರ ಜೊತೆ ಸೇರಿ ಎಣ್ಣೆ ಪಾರ್ಟಿ ಮಾಡ್ತಿರ್ತಾನೆ. ಅದರಲ್ಲಿ ಒಬ್ಬ ಹುಡುಗ, ಇವತ್ತು ಮದುವೆ ಆಗಿರೋ ಹುಡುಗಿ ನಾನು ಪ್ರೀತಿಸಿರೋಳು, ಅವಳು ನನ್ನ ಪ್ರಾಣ, ನಾನು ಅವಳನ್ನು ಹಾಗೆ ಬಿಡೋದಿಲ್ಲ, ಅವಳನ್ನು ರೇಪ್ ಮಾಡಿ ಸತ್ತಿರೋ ತಿರುಪತಿ ದೆವ್ವ ಆಗಿ ನನ್ನ ಮೇಲೆ ಬಂದು ಹೀಗೆ ಮಾಡಿದ ಅಂತ ನಂಬಿಸ್ತೀನಿ ಊರ ಜನರನ್ನ ಅಂತಾನೆ. ಇದನ್ನೆಲ್ಲ ಕೇಳಿದ ಪೂಜಾರಿ ಅವನಿಗೆ ಬೈದು ನಿಮ್ಮ ಸಹವಾಸನೇ ಬೇಡ ಅಂತ ಎದ್ದು ಹೋಗ್ಬಿಡ್ತಿರ್ತಾನೆ. ಹಾಗೆ ರಾತ್ರಿ ಹೋಗ್ತಿರುವಾಗ ತಿರುಪತಿ ಸಮಾಧಿ ಮೇಲೆ ಗೊತ್ತಿಲ್ಲದೇನೆ ಮೂತ್ರ ವಿಸರ್ಜನೆ ಮಾಡ್ತಾನೆ. ಅವನ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಸಮಾಧಿ ಮೇಲೆ ಬಿದ್ದುಬಿಡುತ್ತೆ. ತಿರುಪತಿ ಆತ್ಮ ಸಿಕ್ಕಿದ್ದೇ ಚಾನ್ಸ್ ಅಂತ ಪೂಜಾರಿ ಮೈ ಮೇಲೆ ಸೇರ್ಕೊಂಡ್ಬಿಡುತ್ತೆ. ಮದುವೆ ಮನೆಗೆ ಹೋಗಿ ಮದುವೆ ಗಂಡನ್ನ ಹೊಡೆದು ಹಾಕುತ್ತೆ. ಆಗ ಮದುವೆ ಹುಡುಗಿ ಶಾಕ್ ಆಗಿಬಿಡ್ತಾಳೆ. ನಮ್ಮಪ್ಪಂಗೆ ಗೊತ್ತಾದರೆ ಸಾಯಿಸ್ಬಿಡ್ತಾರೆ ಪೂಜಾರಿ ನಿಮ್ಮನ್ನು ಅಂತ ಬೈತಾಳೆ. ಆದರೆ ಪೂಜಾರಿ ಮೈಯಲ್ಲಿರೋ ತಿರುಪತಿ ಸತ್ತಿರೋನು ಮತ್ತೆ ಹೇಗೆ ಸಾಯ್ತಾನೆ ಅಂತ ತನ್ನ ನಿಜ ರೂಪ ತೋರಿಸ್ಬಿಡ್ತಾನೆ. ಆ ಮದುವೆ ಹೆಣ್ಣು ಎಷ್ಟೇ ತಪ್ಪಿಸ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟರು ಅವಳ ಜಡೆನ ಹಿಡಿದು ಪೂಜಾರಿ ಮೈ ಮೇಲಿರೋ ತಿರುಪತಿ ಆತ್ಮ ಅವಳ ತಲೆನೇ ಕಿತ್ಬಿಡುತ್ತೆ, ಅತ್ಯಾಚಾರ ಮಾಡಿ ಸಾಯಿಸ್ಬಿಡುತ್ತೆ.
ಈ ವಿಷಯ ಊರ್ ಜನರಿಗೆ ಗೊತ್ತಾಗಿದ್ದ ಕೂಡಲೇ ಪೂಜಾರಿನೇ ಈ ಕೆಲಸ ಮಾಡಿದ್ದು ಅಂತ ಅವನನ್ನು ಹೊಡೆದು ಸಾಯಿಸೋಕೆ ಅಂತ ಹೋಗ್ತಾರೆ. ಆಗ ಪೊಲೀಸರು ಕೂಡ ಬಂದು ಊರ್ ಜನರನ್ನೆಲ್ಲ ತಡೀತಾರೆ. ಪೂಜಾರಿಗೆ ಏನಾಯ್ತು ಅಂತಾನೆ ಗೊತ್ತಿರೋದಿಲ್ಲ. ನಂಗೇನು ಗೊತ್ತಿಲ್ಲ ಅಂದರೂ ಪೊಲೀಸರು ಅವನನ್ನು ಸಿಕ್ಕಾಪಟ್ಟೆ ಹೊಡಿತಾರೆ. ಆಗ ಪೂಜಾರಿ ಆ 4 ಜನ ಹುಡುಗರ ಬಗ್ಗೆ ಹೇಳ್ತಾನೆ. ಪೊಲೀಸರು ಆ 4 ಜನ ಎಣ್ಣೆ ಪಾರ್ಟಿ ಮಾಡ್ತಿರ್ತಾರಲ್ಲ, ಆ ಹುಡುಗರನ್ನು ಎಳ್ಕೊಂಡು ಬಂದು ಯಗ್ಗಮಗ್ಗ ಹೊಡಿತಾರೆ. ಆ ಹುಡುಗ ಕೂಡ ಏನೂ ಮಾಡಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆ ಊರಿನ ಅಲ್ಲಾ ಬಕ್ಷ ಅನ್ನುವ ವ್ಯಕ್ತಿಯನ್ನು ತೋರಿಸ್ತಾನೆ. ಇವನು ದೆವ್ವ ಭೂತಗಳನ್ನು ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಊರಲ್ಲಿ ದೆವ್ವ ಬಂದಿರೋ ಒಂದು ಹುಡುಗಿನ ಅಲ್ಲಾ ಬಕ್ಷನ್ ಕಡೆ ದೆವ್ವ ಬಿಡಿಸೋಕೆ ಅಂತ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬರ್ತಾರೆ. ಅವನು ಒಂದು ಕೋಳಿಯಿಂದ ಆ ಹುಡುಗಿಗೆ ದೃಷ್ಟಿ ತೆಗೆದು ಕೋಳಿನ ಸಾಯಿಸಿ ಊರಾಚೆ ಬಿಡೋಕೆ ಹೇಳ್ತಾರೆ. ರಾತ್ರಿ ಹೊತ್ತು ಅವರು ಕೋಳಿನ ಸಾಯಿಸಿ ಗೊತ್ತಿಲ್ಲದೆ ತಿರುಪತಿ ಸಮಾಧಿ ಮೇಲೆ ಎಸೆದು ಹೋಗ್ತಾರೆ. ತಿರುಪತಿ ಆತ್ಮ ಎದ್ದು ಸಮಾಧಿ ಮೇಲೆ ಕುತ್ಕೊಂಡು ಕೋಳಿನ ತಿಂತಿರೋದನ್ನು ಆ ಊರಿನ ವೆಂಕಟೇಶ್ ಅನ್ನುವ ವ್ಯಕ್ತಿ ನೋಡಿ ಗಾಬರಿಯಾಗಿ ಅಲ್ಲಿಂದ ಹೆದರಿ ಓಡಿ ಹೋಗಿರ್ತಾನೆ. ಈ ವಿಷಯನೆಲ್ಲ ಅಲ್ಲಾ ಬಕ್ಷ ಹತ್ರ ಹೇಳ್ತಾನೆ. ಅದೇ ಟೈಮ್ಗೆ ಆ ಊರಿನ ಪ್ರೆಸಿಡೆಂಟ್ ತನ್ನ ಮಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ಅಲ್ಲಾ ಬಕ್ಷಗೆ ಕೊಡೋದಕ್ಕೆ ಅಂತ ಬರ್ತಾನೆ. ಆ ಪ್ರೆಸಿಡೆಂಟ್ಗೆ ಅಲ್ಲಾ ಬಕ್ಷ, ಬಾಯ್, ನಿಮ್ಮ ಮಗಳ ಮದುವೆಯನ್ನು ಸ್ವಲ್ಪ ಮುಂದಕ್ಕೆ ಹಾಕಿ, ಊರಲ್ಲಿ ಏನೋ ಅಪಾಯ ಆಗೋ ಥರ ಇದೆ ಅಂತ ಹೇಳ್ತಾನೆ. ಬಟ್ ಆ ಪ್ರೆಸಿಡೆಂಟ್ ನನಗೆ ಯಾವ ಭಯನೂ ಇಲ್ಲ ಅಂತಾನೆ. ಅಲ್ಲಾ ಬಕ್ಷ, ಇಲ್ಲ, ಊರಲ್ಲಿ ಏನೋ ನಡೀತಿದೆ, ಮತ್ತೆ ಸಾವಾಗ್ಬೋದು ಅಂದರೂ ಆ ಪ್ರೆಸಿಡೆಂಟ್ ಇವ್ರ ಮಾತು ಕೇಳದೆ ಹೋಗ್ತಾರೆ. ಅವತ್ತಿನ ದಿನ ರಾತ್ರಿ ತಿರುಪತಿ ಆತ್ಮ ಸಮಾಧಿಯಿಂದ ಎದ್ದು ಸೈಕಲ್ನಲ್ಲಿ ಊರನ್ನು ಸುತ್ತಾ ಇರುತ್ತೆ. ನೆಕ್ಸ್ಟ್ ಡೇ ಸಮಾಧಿ ಹತ್ರ ತಿರುಪತಿ ಫ್ಯಾಮಿಲಿಯವರು ಪಿಂಡ ಇಡೋಕೆ ಅಂತ ಬರ್ತಾರೆ. ಅವನಿಗಿಷ್ಟ ಇರೋ ಸಿಗರೇಟ್, ಊಟ ಎಲ್ಲ ಇಟ್ಟು ಹೋಗ್ತಾರೆ. ತಿರುಪತಿ ಆತ್ಮ ಇವರೆಲ್ಲ ಹೋದ್ಮೇಲೆ ಅದನ್ನೆಲ್ಲ ತಿಂದು ಖಾಲಿ ಮಾಡುತ್ತೆ. ಈ ಕಡೆ ಊರಲ್ಲಿ ಪ್ರೆಸಿಡೆಂಟ್ ಮಗಳ ಮದುವೆ ಅದ್ದೂರಿಯಾಗಿ ನಡೀತಿರುತ್ತೆ. ಆ ಊರಿನ ಮುಖ್ಯಸ್ಥ ಮಾಯಣ್ಣ ಅನ್ನುವವನು ಆಯರ್ 116 ಮಾಡಿದ್ದಕ್ಕೆ ಆಯರ್ ಬರ್ಕೊಳ್ಳೋನು ಎಲ್ಲರ ಮುಂದೆ ಗೇಲಿ ಮಾಡಿಬಿಡ್ತಾನೆ. ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳನೇ ಆಗ್ಬಿಡುತ್ತೆ. ಅವತ್ತಿನ ದಿನ ರಾತ್ರಿ ಮಾಯಣ್ಣ ಟ್ರ್ಯಾಕ್ಟರ್ನಲ್ಲಿ ಬರುವಾಗ ಮೂತ್ರ ವಿಸರ್ಜನೆ ಮಾಡೋಕೆ ಅಂತ ಗೊತ್ತಿಲ್ಲದೇನೆ ತಿರುಪತಿ ಸಮಾಧಿ ಹತ್ರ ಹೋಗ್ತಾನೆ. ಮದುವೆಯಲ್ಲಿ ಆಗಿರೋ ಅವಮಾನದಿಂದ ಮಾಯಣ್ಣ ತಿರುಪತಿ ಸಮಾಧಿನ ನೋಡಿ, ನೀನು ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆ ಪ್ರೆಸಿಡೆಂಟ್ ಮಗಳನ್ನ ಅತ್ಯಾಚಾರ ಮಾಡಿ ಸಾಯಿಸ್ತಿದ್ದೆ ಅಂತ ನಗಾಡ್ತಾನೆ. ಅವನ ಕಾಲಿಗೂ ಒಂದು ಮುಳ್ಳು ಚುಚ್ಚಿ ರಕ್ತ ಸಮಾಧಿ ಮೇಲೆ ಬಿದ್ದ ಕೂಡಲೇ ತಿರುಪತಿ ಆತ್ಮ ಮಾಯಣ್ಣ ಮೇಲೆ ಬಂದು ಆ ಪ್ರೆಸಿಡೆಂಟ್ ಮಗಳನ್ನು ಅತ್ಯಾಚಾರ ಮಾಡಿ ಸಾಯಿಸ್ಬಿಡುತ್ತೆ. ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿ ಈ ಕೆಲಸನ ಮಾಡಿರೋ ಮಾಯಣ್ಣನ ಹಾಗೆ ಆ ಪೂಜಾರಿನ ಒಂದು ಮರಕ್ಕೆ ಕಟ್ಟಿ ಹಾಕಿ ಸಾಯೋ ರೇಂಜ್ಗೆ ಹೊಡಿತಿರ್ತಾರೆ. ಪೂಜಾರಿ ಮಾಯಣ್ಣ ನಮಗೇನೋ ಗೊತ್ತಿಲ್ಲ ಅಂತ ಎಷ್ಟೇ ಹೇಳಿದ್ರು ಊರಿನ ಜನಗಳು ಕೇಳ್ತಿರೋದಿಲ್ಲ. ಇನ್ನೇನು ಪೂಜಾರಿ ಸಾಯಬೇಕು ಅನ್ನೋಷ್ಟರಲ್ಲಿ ಅಲ್ಲಾ ಬಕ್ಷ ಅಲ್ಲಿಗೆ ಬಂದು ವೆಂಕಟೇಶ್ ಹತ್ರ ಇರೋ CCTV ಫುಟೇಜ್ನ ತೋರಿಸ್ತಾನೆ. ಅದರಲ್ಲಿ ತಿರುಪತಿ ಆತ್ಮ ರಾತ್ರಿ ಓಡಾಡ್ತಿರೋದೆಲ್ಲ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿದ ಜನಗಳು ಹೆದರ್ಕೊಂಡು ಬಿಡ್ತಾರೆ. ಆಗ ಅಲ್ಲಾ ಬಕ್ಷ, ಸಮಾಧಿ ಶಿಕ್ಷೆ ಅಂತ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡಿದ್ದೀರಾ ಅಂತ ಊರಿನ ಜನಗಳಿಗೆ ಬೈತಾನೆ. ಅಷ್ಟರಲ್ಲಿ ಪೊಲೀಸ್ ಕಮಿಷನರ್ ಅಲ್ಲಿಗೆ ಬಂದು ಅಲ್ಲಾ ಬಕ್ಷಗೆ ಬೈತಾರೆ. 2025 ಇದ್ದೀವಿ, ಇನ್ನೂ ದೆವ್ವ ಭೂತ ಅಂತ ಜನರಿಗೆ ಮೋಸ ಮಾಡ್ತಿದ್ದೀರಾ, ಯಾವ ಕಾಲದಲ್ಲಿ ಇದ್ದೀರಾ ನೀವೆಲ್ಲ ಅಂತ ಜನಗಳಿಗೆ ಬೈತಾನೆ. ಪ್ರೇತಾತ್ಮದ ಬಗ್ಗೆ ಅಲ್ಲಾ ಬಕ್ಷ ಹೇಳಿದ್ದಕ್ಕೆ ಯಾವ ಆತ್ಮನೂ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಕಮಿಷನರ್ ಅವತ್ತು ರಾತ್ರಿ ತಿರುಪತಿ ಸಮಾಧಿ ಮೇಲೆ ಟೆಂಟ್ ಕೂರೋಕೆ ಹೋಗ್ತಾರೆ. ಆ ಸಮಾಧಿ ಹತ್ರ ಒಬ್ಬರೇ ಕುಳಿತುಕೊಳ್ತಾರೆ. ಯಾವ ಸೆಕ್ಯೂರಿಟಿನೂ ಬೇಡ ಅಂತ ಎಲ್ಲರನ್ನ ಕಳಿಸ್ತಾರೆ. ಸರಿ, ಬೆಳಿಗ್ಗೆ PCಗಳು ಟೀ ತಗೊಂಡು ಬಂದು ಕಮಿಷನರ್ನ ಎಬ್ಸಿದ್ರೆ ಅವರು ಒಂದು ಕಣ್ಣು ಕಿತ್ತು ಬೆನ್ನೆಲ್ಲ ಕಿತ್ತು ಹಾಕಿ ತಿರುಪತಿ ಆತ್ಮ ಸಾಯಿಸಿರುತ್ತೆ. ಈಗ ಊರಿನ ಜನಗಳೆಲ್ಲ ಇದನ್ನು ನೋಡಿ ಶಾಕ್ ಆಗಿಬಿಡ್ತಾರೆ. ಇನ್ನೂ ಭಯ ಹೆಚ್ಚಾಗುತ್ತೆ. ಭಯಕ್ಕೆ ಯಾರೂ ಕೂಡ ಮನೆಯಿಂದ ಆಚೆನೇ ಬರ್ತಿರೋದಿಲ್ಲ. ಊರಿನ ಜನಗಳೆಲ್ಲ ಸೇರಿ ಊರನ್ನು ತಿರುಪತಿ ಆತ್ಮದಿಂದ ಕಾಪಾಡಬೇಕು ಅಂತ ತಿರುಪತಿ ಹೆಂಡತಿ ರಾಧಾನ್ ಮೀಟ್ ಮಾಡೋಕೆ ಅಂತ ಜೈಲಿಗೆ ಹೋಗ್ತಾರೆ. ಊರಿನ ಜನಗಳು ರಾಧಾ ಹತ್ರ ನಡೆದ ವಿಷಯನೆಲ್ಲ ಹೇಳಿ ಕ್ಷಮೆ ಕೇಳ್ತಾರೆ. ಈಗ ನೀನೇ ಹೇಗಾದರೂ ಮಾಡಿ ನಿನ್ನ ಗಂಡನ ಆತ್ಮದಿಂದ ನಮ್ಮ ಊರನ್ನು ಕಾಪಾಡು ಅಂತ ಕೇಳ್ಕೊತಾರೆ. ಅದಕ್ಕೆ ರಾಧಾ, ಅವನು ನನ್ನ ಗಂಡ ಆಗಿದ್ದಾಗ ಅವನನ್ನು ಕೊಲೆ ಮಾಡಿ ನಾನು ನಿಮಗೋಸ್ಕರ ಜೈಲಿಗೆ ಬಂದಿದ್ದೇನೆ. ಆದರೆ ಈಗ ಅವನು ದೊಡ್ಡ ಆತ್ಮ ಆಗಿದ್ದಾನೆ. ಆ ಆತ್ಮದಿಂದ ಈ ಊರನ್ನು ಕಾಪಾಡೋದು ನನ್ನಿಂದ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಪರಿಹಾರ ಅಂದರೆ ನಮ್ಮ ಅಕ್ಕನಿಂದಲೇ ಸಾಧ್ಯ ಅಂತಾಳೆ. ಬೈ ದ ವೇ, ರಾಧಾ ಅಕ್ಕ ಭೈರವಿ ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯದ ಕಡೆಗೆ ಆಸೆಯಾಗಿ ಮನೆ ಬಿಟ್ಟು ಹೋಗಿರ್ತಾಳೆ. ಭೈರವಿ ಸನ್ಯಾಸತ್ವ ಸ್ವೀಕರಿಸಿ ಹೋದ ನಂತರ ಅದೇ ಚಿಂತೆಯಲ್ಲಿ ರಾಧಾಳ ತಂದೆ, ತಾಯಿ, ಅಜ್ಜಿ ಸತ್ತು ಹೋಗಿರ್ತಾರೆ. ಈಗ ಭೈರವಿ ನಾಗಸಾಧು ಆಗಿರ್ತಾಳೆ. ರಾಮಗಿರಿ ಬೆಟ್ಟದಲ್ಲಿರೋ ಪಾಳು ಬಿದ್ದಿರೋ ಶಿವಮಂದಿರಕ್ಕೆ ಭೈರವಿ ಅವರ ಅಜ್ಜಿ ಕಾರ್ಯಕ್ಕೆ ವರ್ಷಕ್ಕೊಮ್ಮೆ ಬರ್ತಿರ್ತಾಳೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ರಾಧಾ ಹೇಳ್ತಾಳೆ. ನೀವು ಅಲ್ಲಿಗೆ ಹೋಗಿ ಅವಳನ್ನು ಕರ್ಕೊಂಡು ಬಂದರೆ ಪ್ರೇತಾತ್ಮದ ಕಾಟನ ಅವಳು ತಪ್ಪಿಸ್ತಾಳೆ ಅಂತ ಹೇಳ್ತಾಳೆ.
ಈಗ ಊರಿನ ಸ್ವಲ್ಪ ಜನ ಭೈರವಿನ ಹುಡುಕೊಂಡು ರಾಮದೇವರ ಬೆಟ್ಟದ ಕಡೆ ಹೋಗ್ತಾರೆ. ಯಾರೋ ಒಂದಷ್ಟು ಜನ ಹಸುಗಳನ್ನು ಮಾಂಸ ವ್ಯಾಪಾರಕ್ಕೆ ತಗೊಂಡು ಹೋಗ್ತಿರ್ತಾರೆ. ಒಂದು ಕರು ಗಾಡಿ ಹಿಂದೆನೇ ಓಡಿ ಬರ್ತಿರುತ್ತೆ. ಹಸುಗಳೆಲ್ಲ ಗಾಡಿಯಿಂದ ತಪ್ಪಿಸ್ಕೊಂಡು ಬಂದು ಕರುಗೆ ಹಾಲು ಕುಡಿಸ್ತಿರುತ್ತೆ. ಆ ಹಸುಗಳನ್ನು ಸಾಯೋ ರೇಂಜ್ಗೆ ಆ ವ್ಯಾಪಾರಿಗಳು ಹೊಡಿತಿರ್ತಾರೆ. ಆಗ ಅಲ್ಲಿಗೆ ಭೈರವಿ ನಾಗಸಾಧು ಬಂದು ಅವರನ್ನೆಲ್ಲ ಹೊಡೆದು ಹಸುಗಳನ್ನು ಕಾಪಾಡ್ತಾಳೆ. ಅಲ್ಲೇ ಇದ್ದ ಒಡೆಲ ಜನಗಳು ಭೈರವಿನ ಗುರುತು ಹಿಡಿದು ಅವರ ಊರನ್ನು ಕಾಪಾಡೋಕೆ ಅಂತ ಬೇಡ್ಕೊತಾರೆ. ಭೈರವಿ ಈಗ ಒಡೆಲಾಗೆ ಬರ್ತಾಳೆ. ಊರಿನ ಜನರೆಲ್ಲ ಅವಳಿಗೆ ಕೈ ಮುಗಿತಿರ್ತಾರೆ. ಊರಲ್ಲಾಗಿರೋ ಅನಾಹುತಗಳೆಲ್ಲ ಭೈರವಿ ಕಣ್ಣಿಗೆ ಕಾಣಿಸ್ತಿರುತ್ತೆ. ಈಗ ಭೈರವಿ ತಿರುಪತಿ ಸಮಾಧಿ ಹತ್ರ ಬಂದಾಗ ತಿರುಪತಿ ಆತ್ಮ ವಿಲವಿಲ ಅಂತ ಒದ್ದಾಡ್ತಿರುತ್ತೆ. ಆಗ ಭೈರವಿ ಆ ಸಮಾಧಿಗೆ ದಿಗ್ಬಂಧನ ಮಾಡಿ ತ್ರಿಶೂಲದಿಂದ ಬಂಧಿಸ್ತಾಳೆ. 4 ನಂದೀಶಗಳನ್ನು ಸಮಾಧಿ ಸುತ್ತ ಇಟ್ಟು ಆತ್ಮನ ಕಟ್ಟಿ ಹಾಕ್ತಾಳೆ. ನವಧಾನ್ಯ ಗಂಗಾಜಲ ಹಾಕಿ ನಾಗಾಸಾಧುಗಳ ಜಟೆಯಿಂದ ಕಟ್ಟಿ ಬಂಧನ ಮಾಡ್ತಾಳೆ. ಹಾಗೆ ಊರಿನ ಜನರಿಗೆ ಈ ಶುಕ್ಲ ಪಕ್ಷ ಮುಗಿಯೋದ್ರೊಳಗೆ ಆತ್ಮದ ಶಕ್ತಿ ಹೋಗುತ್ತೆ. ಅಲ್ಲಿವರೆಗೂ ಈ ನಂದಿಗಳು ಸ್ವಲ್ಪನೂ ಕೂಡ ಅಳ್ಳಾಡಬಾರ್ದು ಅಂತ, ಸಮಾಧಿ ಹತ್ರ ಯಾರೂ ಕೂಡ ಬರಬಾರ್ದು ಅಂತ ಮನೆಗೊಬ್ರು ಕಾವಲಿರೋಕೆ ಹೇಳ್ತಾಳೆ. ಹಾಗೆ ಶುಕ್ಲ ಪಕ್ಷ ಮುಗಿದ ನಂತರ ಸಮಾಧಿಯಲ್ಲಿ ನಿಲ್ಲಿಸಿರೋ ಶವನ ಅಗೆದು ಸುಟ್ಟು ಹಾಕಿದರೆ ಆ ಆತ್ಮಕ್ಕೆ ಕಪಾಲ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾಳೆ. ಹಾಗೆ ಶುಕ್ಲ ಪಕ್ಷ ಮುಗಿಯೋವರೆಗೂ ಭೈರವಿ ಆ ಊರಿನ ದೇವಸ್ಥಾನದಲ್ಲೇ ಉಳ್ಕೊಂತಾಳೆ. ಕೆಲವು ದಿನಗಳ ನಂತರ ಈ ಊರಿನಲ್ಲಿ ಏನೋ ನಡೀತಿದೆ ಅಂತ ವಿಷಯ ತಿಳ್ಕೊಳ್ಳೋಕೆ ನ್ಯೂಸ್ ಚಾನಲ್ ಅವರು ಡ್ರೋನ್ನ ಊರೊಳಗಡೆ ಬಿಟ್ಟು ಲೈವ್ ಕೊಡ್ತಿರ್ತಾರೆ. ಡ್ರೋನ್ ತಿರುಪತಿ ಸಮಾಧಿ ಮೇಲೇನೆ ಬಿದ್ದುಬಿಡುತ್ತೆ. ಡ್ರೋನ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಆ ಮೀಡಿಯಾದವರು ಸಮಾಧಿ ಹತ್ರ ಬರ್ತಾರೆ. ಆದರೆ ಕಾವಲುಗಾರ ಅವರನ್ನು ಸಮಾಧಿ ಹತ್ರ ಬಿಡದೆ ಪೊಲೀಸ್ನವರನ್ನು ಕರೆಸ್ತೀನಿ ಅಂತ ಹೆದರಿಸಿ ಕಳಿಸ್ತಾನೆ. ಬಟ್ ಡ್ರೋನ್ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ರಾತ್ರಿ ಹೊತ್ತಲ್ಲಿ ಆ ಮೀಡಿಯಾದವನು ಸಮಾಧಿ ಹತ್ರ ಬರ್ತಾನೆ. ಕಾವಲುಗಾರ ಬೇರೆ ಮಲಗಿರ್ತಾನೆ. ತಂತಿ ಬೇಲಿನ ದಾಟೋಕೆ ಹೋಗಿ ಕೈಗೆ ರಕ್ತ ಬೇರೆ ಬಂದ್ಬಿಡುತ್ತೆ. ಹೇಗೋ ಡ್ರೋನನ್ನ ಸಮಾಧಿಯಿಂದ ತಗೊತಾನೆ. ಅಷ್ಟರಲ್ಲಿ ರಕ್ತ ಸಮಾಧಿ ಮೇಲೆ ಬಿದ್ದು ತಿರುಪತಿ ಆತ್ಮ ಮೀಡಿಯಾದವನ ಮೇಲೆ ಬಂದ್ಬಿಡುತ್ತೆ. ಈಗ ಆ ತಿರುಪತಿ ಆತ್ಮನ ಬಂಧಿಸಿರೋ ನಾಗಸಾಧು ಭೈರವಿನ ಸಾಯಿಸಬೇಕು ಅಂತ ಬರುತ್ತೆ. ಆಗ ಭೈರವಿ ಸ್ನಾನ ಮಾಡ್ತಿರೋದನ್ನು ನೋಡಿ ತಿರುಪತಿಗೆ ಅವಳ ಮೇಲೆ ಆಸೆ ಆಗಿ ಹತ್ರ ಹೋಗ್ತಿರ್ತಾನೆ. ಆದರೆ ಶಿವನ ಹಾವು ಅವನನ್ನು ಒಳಗೆ ಹೋಗೋಕೆ ಬಿಡದೆ ತಡೆಯುತ್ತೆ. ಅವನ ಸೈಕಲ್ನ ಕೂಡ ಮುರಿದು ಹಾಕ್ಬಿಡುತ್ತೆ. ಅಷ್ಟರಲ್ಲಿ ಭೈರವಿ ಅಲ್ಲಿಗೆ ಬರ್ತಾಳೆ. ತಿರುಪತಿ ಭೈರವಿಗೆ ಈ ಊರನ್ನು ನೀನು ಕಾಪಾಡ್ತೀಯಾ, ಊರಲ್ಲಿರೋರೇ ಮುಚ್ಕೊಂಡು ಕುಂತಿದ್ದಾರೆ, ನೀನೇ ನನ್ನೂರು ಪಂಚಾಯಿತಿ ಮಾಡೋದು ಅಂತ ಬೈತಾನೆ. ಭೈರವಿನ ಅವನಿಗೆ ಸವಾಲು ಹಾಕಿ ಈ ಊರನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಸೀನಲ್ಲಿ ರಾಧಾಗೆ ಜೈಲು ಶಿಕ್ಷೆ ಮುಗಿದು ಊರಿಗೆ ಬರ್ತಾಳೆ. ಊರ ಹಬ್ಬ ಮಾಡಬೇಕು ಅಂತ ಎಲ್ಲರೂ ಸಭೆ ಸೇರಿರ್ತಾರೆ. ಆಗ ತಿರುಪತಿ ಆತ್ಮ ಬಂದು ಇಡೀ ಪಂಚಭೂತಗಳನ್ನೇ ಕಂಟ್ರೋಲ್ ಮಾಡೋಷ್ಟು ಶಕ್ತಿ ಹೊಂದಿರುತ್ತೆ. ಸಮಾಧಿಯಿಂದ ಮೀಡಿಯಾದವನ ಮೇಲೆ ಬಂದಿರುತ್ತಲ್ಲ ಆ ಆತ್ಮ ಅಲ್ಲಿಂದ ಹೊರಗೆ ಹೋಗಿ ಅಘೋರಿಗಳ ಹತ್ರ ತಪಸ್ಸು ಮಾಡಿ ವಿಶೇಷ ಶಕ್ತಿಯನ್ನು ಪಡೆದುಕೊಂಡು ಬಂದಿರುತ್ತೆ. ತಿರುಪತಿ ಆತ್ಮ ಈಗ ಭೈರವಿಗಿಂತ ಹೆಚ್ಚು ಪವರನ್ನು ಹೊಂದಿರುತ್ತೆ. ನನಗೇನೆ ದಿಗ್ಬಂಧನ ಮಾಡ್ತೀರಾ, ಈಗ ನಿಮ್ಮೂರಿಗೆ ದಿಗ್ಬಂಧನ ಮಾಡ್ತೀನಿ ಅಂತ ಊರಿನ ಸುತ್ತ ಒಂದು ರೇಖೆಯನ್ನು ಹಾಕುತ್ತೆ. ಆ ಗೆರೆಯನ್ನು ಯಾರೇ ದಾಟಿದರೂ ಭೀಕರವಾಗಿ ಸಾಯ್ತೀರಾ. ಹಾಗೆ ಇನ್ಮೇಲೆ ಈ ಊರಲ್ಲಿ ಯಾವುದೇ ಮದುವೆ ಕೂಡ ನಡೆಯೋದಿಲ್ಲ, ಯಾರು ಶಾಲೆಗೂ ಹೋಗಬಾರ್ದು, ಕೆಲಸನೂ ಇಲ್ಲದ ಹಾಗಾಗಿ ಬೆಳೆನೂ ಇಲ್ಲದೆ ನಾಶ ಆಗುತ್ತೆ ಊರು ಅಂತಾನೆ. ಅಷ್ಟರಲ್ಲಿ ಆ ಊರಿನ ಒಬ್ಬ ವ್ಯಕ್ತಿ ಗೆರೆ ದಾಟ್ಬಿಡ್ತಾನೆ. ಅವನ ಕತ್ತು ಮುರಿದು ಸಾಯ್ತಾನೆ. ಯಾವುದೇ ಪ್ರಾಣಿ ಪಕ್ಷಿ ಕೂಡ ಆ ಊರಿನ ಗೆರೆ ದಾಟಿದರೆ ಸಾಯ್ತಿರುತ್ತೆ. ಇದನ್ನೆಲ್ಲ ನೋಡಿದ ಭೈರವಿಗೆ ಆತಂಕ ಆಗುತ್ತೆ. ಊಟಕ್ಕೂ ಗತಿ ಇಲ್ಲದೆ ಊರಿನ ಜನಗಳು ನರಳುತ್ತಿರ್ತಾರೆ. ಇಡೀ ಊರೇ ಸ್ಮಶಾನದ ಥರ ಇರುತ್ತೆ. ಈಗ ಭೈರವಿ ಶಿವನಾಮ ಜಪದಲ್ಲಿ ತೊಡಗಿರ್ತಾಳೆ. ಅವಳ ಹತ್ರ ಇಬ್ಬರು ತನ್ನ ಮಗಳಿಗೆ ಅಸ್ತಮ ಬಂದಿರೋದ್ರಿಂದ ಅವಳನ್ನು ಕಾಪಾಡೋಕೆ ಹೇಳ್ತಾರೆ. ಆಗ ಭೈರವಿ ರಾಧಾಗೆ ತಿರುಪತಿನ ಒಬ್ಬ ಹೆಂಡತಿಯಾಗಿ ಪ್ರೀತಿಯಿಂದ ಕಟ್ಟಿ ಹಾಕು, ನಾನು ಪಂಚಾಕ್ಷರಿ ಮಂತ್ರದಿಂದ ಅವನ ಬಂಧನನ ಬಲಹೀನ ಮಾಡಿ ಮಗುವಿಗೆ ಪ್ರಾಣ ಉಳಿಸೋಣ ಅಂತ ಹೇಳ್ತಾಳೆ. ಈಗ ರಾಧಾ ತನ್ನ ಮದುವೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಬಂದು ತಿರುಪತಿ ಸಮಾಧಿ ಹತ್ರ ಕುಳಿತುಕೊಳ್ತಾಳೆ. ಪ್ರೀತಿಯಿಂದ ಮಾತಾಡಿ ತನ್ನ ತಪ್ಪನ್ನು ಒಪ್ಕೊತಾಳೆ. ಹಾಗೆ ತನ್ನ ಮದುವೆ ದಿನಗಳ ಬಗ್ಗೆ ಮಾತಾಡಿ ಅವನನ್ನು ಡೈವರ್ಟ್ ಮಾಡ್ತಿರ್ತಾಳೆ. ಈ ಕಡೆ ಭೈರವಿ ಶಿವಮಂತ್ರನ ದೇವಸ್ಥಾನದ ಮೈಕಿಂದ ಹೇಳ್ತಿರ್ತಾಳೆ. ಇನ್ನೇನು ಆ ಮಗುನ ಕರ್ಕೊಂಡು ಗೆರೆನ ದಾಟಬೇಕು ಅನ್ನೋ ಅಷ್ಟರಲ್ಲಿ ಕರೆಂಟ್ ಡಿಪಾರ್ಟ್ಮೆಂಟ್ ಅವರು ಲೈನ್ ಕಟ್ ಮಾಡಿದ್ದಕ್ಕೆ ಕರೆಂಟ್ ಹೋಗಿ ಮೈಕ್ ಆಫ್ ಆಗಿಬಿಡುತ್ತೆ. ಈಗ ತಿರುಪತಿ ಆತ್ಮಕ್ಕೆ ರಾಧಾ ಬಂದಿರೋದು ಕೂಡ ಊರಿನವರಿಗೆ ಸಹಾಯ ಮಾಡೋಕೆ ಅಂತ ಗೊತ್ತಾಗಿ ಆತ್ಮ ಬಿರುಗಾಳಿ ಥರ ಹೋಗಿ ಆ ಅಸ್ತಮ ಬಂದಿರೋ ಮಗುವಿನ ಮೇಲೆ ಬಂದು ರಾಧಾನ ತಲೆನ ಕತ್ತರಿಸ್ಬಿಡುತ್ತೆ.
ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ಕೂಲ್ ಹುಡುಗಿ ಕತ್ತರಿಸಿದ ತಲೆನ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳಲ್ಲ, ಅದೇ ಈ ಹುಡುಗಿ. ಭೈರವಿ ರಾಧಾನ ಕಳ್ಕೊಂಡಿರೋ ದುಃಖದಲ್ಲಿ ಇರ್ತಾಳೆ. ತಿರುಪತಿ ಸಮಾಧಿ ಹತ್ರ ಬಂದು ನಿನ್ನ ಕೋಪ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳು, ನಾನು ಕ್ಷಮೆ ಕೇಳ್ತೀನಿ ಅಂತಾಳೆ. ಹಾಗೆ ಈ ಊರನ್ನು ನೀನು ಬಿಟ್ಬಿಡಬೇಕು ಅಂದರೆ ಏನು ಮಾಡಬೇಕು ಹೇಳು ಅಂತ ಕೇಳ್ತಾಳೆ. ಆಗ ತಿರುಪತಿ ಆತ್ಮ ನಿನ್ನ ಮೋಕ್ಷನ ಬಿಟ್ಟು ನನ್ನ ಕಾಲು ಬಳಿ ಬಿದ್ದರೆ ಈ ಊರಿಗೆ ಮೋಕ್ಷ ಕೊಡ್ತೀನಿ ಅಂತಾನೆ. ಭೈರವಿ ತನ್ನ ಇಷ್ಟು ವರ್ಷದ ವೈರಾಗ್ಯ ಜಪ ತಪನೆಲ್ಲ ಊರಿಗೋಸ್ಕರ ಬಿಟ್ಟು ತಿರುಪತಿ ಮಾತಿಗೆ ಒಪ್ಕೊತಾಳೆ. ಈ ವಿಷಯ ಎಲ್ಲ ಜನರಿಗೆ ಗೊತ್ತಾಗಿ ಊರಿನ ಜನರು ಭೈರವಿ ಹತ್ರ ಕ್ಷಮೆ ಕೇಳ್ತಾರೆ. ಈ ಊರು ಬಿಟ್ಟು ಹೋಗಿ ನೀವು, ನಾವೆಲ್ಲ ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಬೇಡ, ದೇವ್ರಿಲ್ಲ ಅಂತ ಅಳ್ತಿರ್ತಾರೆ. ಆಗ ಭೈರವಿ ಎಲ್ಲದಕ್ಕೂ ಶಿವ ಇದ್ದಾನೆ, ಪರಮಶಿವ ಈ ಊರನ್ನು ಕಾಪಾಡ್ತಾನೆ ಅಂತ ಹೇಳ್ತಾಳೆ. ಹಾಗೆ ತಿರುಪತಿ ಹತ್ರ ಹೋಗೋಕ್ಕೂ ಮುಂಚೆ ಅಲ್ಲಾ ಬಕ್ಷಗೆ ಓಂ ನಮಃ ಶಿವಾಯ ಅಂತ ಸನ್ನೆ ಮಾಡ್ತಾಳೆ. ಅಲ್ಲಾ ಬಕ್ಷಗೆ ಭೈರವಿ ಏನೋ ಸನ್ನೆ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗ್ತಿಲ್ಲ ಅಂತ ತಲೆ ಕೆಡಿಸ್ಕೊಳ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಭೈರವಿ ಸೀರೆ ಉಟ್ಕೊಂಡು ಹೂ ಹಾಕ್ಕೊಂಡು ರೆಡಿ ಆಗ್ತಾಳೆ. ತಿರುಪತಿ ಆತ್ಮ ಅವಳ ಹತ್ರ ಬರುತ್ತೆ. ಆಗ ಭೈರವಿ ನಮಃ ಶಿವಾಯ ಅಂತ ಹೇಳ್ತಿರ್ತಾಳೆ. ಇದನ್ನು ಕೇಳಿ ತಿರುಪತಿ ಆತ್ಮಕ್ಕೆ ಇರಿಟೇಟ್ ಆಗ್ತಿರುತ್ತೆ. ಈ ಕಡೆ ಊರಲ್ಲಿ ಎಲ್ಲರೂ ಶಿವನಾಮ ಜಪ ಮಾಡ್ತಿರ್ತಾರೆ. ಅಲ್ಲಾ ಬಕ್ಷಗೆ ಭೈರವಿ ಹೇಳಿರೋ ಮಾತು ಅರ್ಥ ಆಗಿ ತಿರುಪತಿ ದೇಹಕ್ಕೆ ಕಪಾಲ ಮೋಕ್ಷ ಕೊಡಬೇಕು ಅಂತ ಸಮಾಧಿನ ಆಗಿತಿರ್ತಾನೆ. ಇದೆಲ್ಲ ತಿರುಪತಿ ಆತ್ಮಕ್ಕೆ ಗೊತ್ತಾಗಿ ಭೈರವಿನ ಊರ ಮಧ್ಯೆನೇ ಬೀಸೊಗಿತಾನೆ. ಎಲ್ಲರ ಎದುರಿಗೆ ಅವಳನ್ನು ಅನುಭವಿಸೋಕೆ ನೋಡ್ತಾನೆ. ಆದರೆ ಭೈರವಿ ಓಂ ನಮಃ ಶಿವಾಯ ಅಂತ ಹೇಳೋದನ್ನು ಮಾತ್ರ ಬಿಟ್ಟಿರೋದಿಲ್ಲ. ಅದಕ್ಕೆ ತಿರುಪತಿಗೆ ಕೋಪ ಬಂದು ಅವಳ ತಲೆಗೆ ಹೊಡಿತಾನೆ. ಹಾಗೆ ಅವಳ ಕತ್ತನ್ನು ಹಿಚ್ಚಿ ಮಾತಾಡೋಕೆ ಬರದೇ ಇರೋ ಹಾಗೆ ಮಾಡ್ತಾನೆ. ಈಗ ಭೈರವಿ ಇನ್ನೂ ಒಂದ್ಸಲ ಶಿವನಾಮ ಮಾಡಿದರೆ ಭೈರವಿ 110 ಕೋಟಿ ಬಾರಿ ಜಪ ಮಾಡಿದ ಹಾಗೆ ಆಗುತ್ತೆ. ಇದರಿಂದ ಅವಳಿಗೆ ವಿಶೇಷವಾದ ಶಿವನಿಂದ ವರ ಸಿಗುತ್ತೆ. ಇನ್ನೇನು ಕೊನೆಯ ಓಂ ನಮಃ ಶಿವಾಯ ಹೇಳೋ ಅಷ್ಟರಲ್ಲಿ ಭೈರವಿಗೆ ಸಿಕ್ಕಾಪಟ್ಟೆ ಆತ್ಮ ಹೊಡೆದು ಪ್ರಜ್ಞೆ ತಪ್ಪಿ ಬಿಡ್ತಾಳೆ. ಆಗ ಊರಿನ ಜನರೆಲ್ಲ ಅಳೋಕೆ ಶುರು ಮಾಡ್ತಾರೆ. ಆಗ ಒಂದು ಪುಟ್ಟ ಹುಡುಗಿ ಭೈರವಿನ ಎಬ್ಬಿಸ್ತಾಳೆ. ಅವಳು ಎದ್ದೇಳದೆ ಇರೋದಕ್ಕೆ ನಂದಿ ವಿಗ್ರಹದ ಹತ್ತಿರ ಹೋಗಿ ನಂದಿ ಕಿವಿಯಲ್ಲಿ ಭೈರವಿ ಅಕ್ಕನ್ನ ಕಾಪಾಡು ಅಂತ ಬೇಡ್ಕೊತಾಳೆ. ಆಗ ತಿರುಪತಿ ಆತ್ಮ ಆ ಕಲ್ಲು ಏನು ಮಾಡುತ್ತೆ ಅಂತ ನಗಾಡ್ತಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ನಂದಿ ವಿಗ್ರಹಕ್ಕೆ ಜೀವ ಬಂದ್ಬಿಡುತ್ತೆ. ಊರಿನ ಜನಗಳೆಲ್ಲ ಕೈ ಮುಗಿತಿರ್ತಾರೆ. ಹಾಗೆ ಭೈರವಿ ಹತ್ರ ಬಂದು ನಂದಿ ವಿಗ್ರಹ ಅವಳಿಗೆ ಪ್ರಜ್ಞೆ ಬರಿಸುತ್ತೆ. ಈಗ ಭೈರವಿ ಕೊನೆಯ ತನ್ನ ಓಂ ನಮಃ ಶಿವಾಯ ಮಂತ್ರ ಹೇಳ್ಬಿಡ್ತಾಳೆ. ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷವಾಗಿ ಬಂದು ಭೈರವಿಗೆ ತ್ರಿಶೂಲವನ್ನು ವರವಾಗಿ ನೀಡುತ್ತೆ. ಮತ್ತೊಂದು ಕಡೆ ಅಲ್ಲಾ ಬಕ್ಷ ತಿರುಪತಿ ಸಮಾಧಿಯಿಂದ ನೇರವಾಗಿ ನಿಲ್ಲಿಸಿರೋ ಶವನ ಹೊರಗೆ ತೆಗೆದು ಸುಟ್ಟಾಕ್ತಾನೆ. ಈ ಕಡೆ ಭೈರವಿ ತ್ರಿಶೂಲದಿಂದ ತಿರುಪತಿ ಆತ್ಮವನ್ನು ಸಂಹರಿಸ್ತಾಳೆ. ಆತ್ಮ ಸುಟ್ಟು ಬೂದಿ ಆಗುತ್ತೆ. ಅಂತೂ ಆ ಪ್ರೇತಾತ್ಮದಿಂದ ಒಡೇಲ ಊರಿನ ಜನಗಳನ್ನು ಭೈರವಿ ಕಾಪಾಡಿ ಅಲ್ಲಿಂದ ಹೊರಡ್ತಾಳೆ. ಮೂವಿ ಕೊನೆಯಲ್ಲಿ ಊರಿನ ಜನ ಎಲ್ಲ ನೆಮ್ಮದಿಯಿಂದ ಇರ್ತಾರೆ. ಅಷ್ಟರಲ್ಲಿ ತಿರುಪತಿ ಸೈಕಲ್ ಮತ್ತೆ ಓಡಾಡ್ತಿರೋದನ್ನು ನೋಡಿ ಶಾಕ್ ಆಗಿಬಿಡ್ತಾರೆ. ಅಂದರೆ ಒಡೇಲ ಪಾರ್ಟ್ 3 ಬರುತ್ತೆ ಅಂತ ಲೀಡ್ ಕೊಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.